ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ ಡಿಸ್ಟ್ರಿಕ್ಟ್ 317C ವತಿಯಿಂದ ಏಕತಾ 2024 ಪ್ರಾಂತೀಯ ಸಮ್ಮೇಳನ ಪ್ರಾಂತ್ಯ 5 ಕಾರ್ಯಕ್ರಮವು ತೆಕ್ಕಟ್ಟೆಯ ಪ್ರೆಸಿಡೆಂಟ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಲಯನ್ಸ್ ರಾಮಬೋಳರ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶೈಕ್ಷಣಿಕ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಾ ಬಂದಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದೊಂದಿಗೆ ಇನ್ನಷ್ಟು ಸೇವಾ ಕಾರ್ಯಗಳನ್ನು ಮಾಡಲಾಗುವುದು ಎಂದು ಶುಭ ಹಾರೈಸಿದರು. ಈ RC ಮೀಟ್ ಭಾಳಷ್ಟು ಸುಂದರವಾಗಿ ನಡೆದಿದೆ ಅಂತ ಹೇಳ್ತಾ ಇದ್ದೇನೆ. ಎಲ್ಲರ ಮನಸ್ಸಿಗೂ ಭಾಳಷ್ಟು ಸಂತೋಷ ತಂದಿದೆ ಹಾಗೂ ಎಲ್ಲ ಕ್ಲಬ್ಗಳು ಭಾಳಷ್ಟು ಚಂದದಲ್ಲಿ ನಮ್ಗೆ ಸಹಕರಿಸಿದ್ದಾರೆ. ಪ್ರತಿಯೊಂದು 10 ಕ್ಲಬ್ ಇದೆ ನಮ್ಮ ರೀಜನ್ನಲ್ಲಿ. ಅದು ಎಲ್ಲರೂ ನಮ್ಗೆ ಭಾಳಷ್ಟು ಸಹಕರಿಸಿ ನಮ್ಮ ಒಂದು ಹೇಳಿಕೆಯ ಮೂಲಕ ಭಾಳಷ್ಟು ಮುಂದೆ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರ ಅಭಿಪ್ರಾಯನೂ ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿ, ತುಂಬ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ ಅದನ್ನು ಕೇಳಲಿಕ್ಕೆ. ಇದು ಅಷ್ಟು ಸುಲಭದ ಮಾತಲ್ಲ. RC ಮೀಟು ಅಂತ ಹೇಳಿದ್ರೆ ಭಾಳಷ್ಟು ಜನರನ್ನು ಒಟ್ಟಾಕಬೇಕಾಗುತ್ತೆ ಇದರಲ್ಲಿ. ಮತ್ತು ಇದೊಂದು ಸಕ್ಸಸ್ ನೋಡಲಿಕ್ಕೆ ಎಲ್ಲರ ಸಹಕಾರನೂ ಬೇಕು. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ. ಹೃದಯಾಂತರಾಳದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಯಿತು. ಕಿಡ್ನಿ ಪೀಡಿತ ರೋಗಿಗಳಿಗೆ ಧನ ಸಹಾಯ ನೀಡಲಾಯಿತು. ವಿದ್ಯಾನಿಧಿ ಹಾಗೂ ವಿದ್ಯಾ ಪೋಷಕ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಿಸಲಾಯಿತು. ಕಾಳವರ ವರದರಾಜ ಶೆಟ್ಟಿಯವರು ಕೊಡಮಾಡಲಿರುವ 4 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನವನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು. ಬ್ಯಾನರ್ ಪ್ರೆಸೆಂಟೇಷನ್ನಲ್ಲಿ ಭಾಗವಹಿಸಿದ 10 ಕ್ಲಬ್ನಲ್ಲಿ ಮೊದಲ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ಕ್ಲಬ್ಗೆ ಬಹುಮಾನ ನೀಡಲಾಯಿತು. ರೀಜನ್ ಚೇರ್ಪರ್ಸನ್, ರೀಜನ್ 5 ಪ್ರಾಂತೀಯ ಅಧ್ಯಕ್ಷರಾದ ಲಯನ್ಸ್ ಏಕನಾಥ್ ಬೋಳರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಅಶಕ್ತ ಮತ್ತು ಬಡವರ ಮೇಲಿನ ಕಾಳಜಿಯಿಂದ ಸಾಮಾಜಿಕ ಕಾರ್ಯಗಳನ್ನು ಮಾಡಲಾಗುತ್ತಿದ್ದು, ಆರೋಗ್ಯ ಸೇರಿದಂತೆ ಶೈಕ್ಷಣಿಕ ಕ್ಷೇತ್ರಕ್ಕೂ ಸಹಕಾರವನ್ನು ನೀಡುತ್ತಾ ಬರಲಾಗುತ್ತಿದೆ. ನಾವು ದುಡಿದ ಹಣದಲ್ಲಿ ಸಮಾಜ ಸೇವೆಗೆ ಒಂದಿಷ್ಟು ಹಣ ಮೀಸಲಿಟ್ಟು ವಿನಿಯೋಗ ಮಾಡಿದಾಗ ಮಾತ್ರ ದುಡಿಮೆಯ ಪ್ರಾಪ್ತಿ ನಮಗೆ ದೊರಕುತ್ತದೆ ಎಂದರು. This region meet 5 is very excellent, and everybody is appreciating about the meet, and they said the chief guest is very attractive, and what he has given the report, presentation, and people was very impressed. ಎಲ್ಲ ಹೇಳ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಮಾಡಿ ನಿಮಗೆ ಇವರು ಗೆಸ್ಟ್ಗಳು ಭಾಳ ಒಳ್ಳೆ ಮಾತಾಡಿದ್ದಾರೆ. ಎಲ್ಲರೂ ಪಿನ್ ಡ್ರಾಪ್ ಸೈಲಲ್ಲಿ ಕೂತ್ಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ತರಬೇತುದಾರ, ಮೈಸೂರಿನ ಪರಿವರ್ತನಾ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿರುವ ಚೇತನ್ ರಾಮ್ ಆರ್ಯೆ ಪ್ರೇರಣಾತ್ಮಕ ದಿಕ್ಸೂಚಿ ಭಾಷಣಗೈದರು. ಪದ ಬದಲಾವಣೆಯಾಗಿದೆ. ಇವತ್ತು ಸಮಾಜ ಸೇವೆಯಿಂದ ಸಮಾಜ ಅಭಿವೃದ್ಧಿಯ ಕಡೆಗೆ ಹೋಗಬೇಕಾಗಿದೆ. ಇದೊಂದು ಬಹಳ ಮುಖ್ಯವಾದ ವಿಚಾರ. ತಾವೆಲ್ಲ ತುಂಬ ದೀರ್ಘವಾಗಿ ತೀಕ್ಷ್ಣವಾಗಿ ಯೋಚನೆ ಮಾಡಬೇಕಾದ ವಿಚಾರ. ನಾನು ನಿಮಗೆ ಒಂದು 4 ಉದಾಹರಣೆಗಳನ್ನೇ ಕೊಡ್ತೇನೆ. ತುಂಬ ಇದೆ, ನನ್ನ ಹತ್ರ 4,000 ಉದಾಹರಣೆಗಳಿದೆ. ಒಂದು 4 ಮಾತ್ರ ಕೊಡ್ತೇನೆ. ಇವತ್ತು ಮೋದಿಯರವ್ರಿಗೂ ಒಂದು ವಿಷಯದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಅಥವಾ ಅಪೋಸಿಷನ್ ಸತ್ಯಾಸತ್ಯತೆ ಆಮೇಲೆ ಇರಲಿ, ಕೆಲಸ ಕೊಡೋಕ್ಕಾಗ್ತಾ ಇಲ್ಲ ಅಂತ. ಆದರೆ ನಿಮ್ಗೊಂದು ಗೊತ್ತಿರಬೇಕು, ಕೆಲಸ ಅನ್ನೋದು ಮೂಲಭೂತವಾಗಿ ಕೊಡೋ ವಿಷಯ ಅಲ್ಲ, ಅದು ತಗೊಳ್ಳೋ ವಿಷಯ. ನನ್ನಲ್ಲಿ ಶಕ್ತಿ ಇದ್ದರೆ, ನನ್ನಲ್ಲಿ ಇಂಥದ್ದೊಂದು ಜ್ಞಾನ ಕೌಶಲ ಮನೋಭಾವಗಳಿದ್ರೆ ಕೊಡು ಅಂತ ನಾನು ಧೈರ್ಯವಾಗಿ ಎದೆ ಉಬ್ಬಿಸಿ ಕೇಳಬೇಕು. ಕೊಡೋವನಿಗೆ ಕೊಡ್ತಾನೆ ಇರಬೇಕು. ಅಲ್ಲಿದೆ ಇವನಿಗೆ ತಾಕತ್ತಿರಬೇಕು. he should have the capacity to take, he should have the competence to take the job. ಆ ಕಾಂಪಿಟೆನ್ಸಿ ಬೆಳೆಸಬೇಕಾದ್ರೆ ನೋಡಿ, ಮೊದಲು ಕೆಲಸವನ್ನ ಕೊಡಿಸ್ತಾ ಇದ್ರಿ, ಅದು ಸಮಾಜ ಸೇವೆ. ಈ ಕೆಲಸ ಕೊಡಿಸೋದು ಬೇಡ, ನೀವು ಅವನೇ ತಗೊಳ್ಳಿ, ಸ್ವಾಭಿಮಾನದ ಪ್ರತೀಕ ಇದು, ಅವನೇ ತಗೋಬೇಕು. ಆದರೆ ಅವನಿಗೆ ಕೆಲಸ ತೆಗೆದುಕೊಳ್ಳುವ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡಬೇಕಾಗಿದೆ. ಇದೇ ಕಮ್ಯುನಿಟಿ ಡೆವಲಪ್ಮೆಂಟ್. ನಂಬರ್ 1. ನಂಬರ್ 2, ನಾನು ಕೌನ್ಸಿಲಿಂಗ್ ಸೆಂಟರ್ ನಡೆಸ್ತೀನಿ. ವಿವಿಧ ಲಯನ್ಸ್ ವತಿಯಿಂದ ಸಾಂಸ್ಕೃತಿಕ ವೈಭವ ಅನಾವರಣಗೊಂಡಿತು. ಈ ಸಂದರ್ಭದಲ್ಲಿ BIA ಮೈಸೂರು ಪ್ರಾಂತ್ಯದ ಚೇರ್ಮನ್ ಆಗಿರುವ ಲಯನ್ ನಾಗರಾಜ್ ವಿ ಬಾಯರಿ ಲಯನ್ಸ್ ಆದರ್ಶವನ್ನು ತೆರೆದಿಟ್ಟರು. ಪ್ರಾಂತೀಯ ಸಮ್ಮೇಳನ ಸಮಿತಿಯ ಗೌರವಾಧ್ಯಕ್ಷರು ಲಯನ್ ಬಿ ಅರುಣ್ ಕುಮಾರ್ ಹೆಗ್ಡೆ, ಚೇರ್ಮನ್ ಲಯನ್ ರಮಾನಂದ ಕೆ, ಕಾರ್ಯದರ್ಶಿ ಪ್ರಕಾಶ್ ಬೆಟ್ಟಿಂಗ್, ಖಜಾಂಚಿ ಲಯನ್ ದಿನಕರ ಶೆಟ್ಟಿ, ರೀಜನ್ ಸೆಕ್ರೆಟರಿ ಭೋಜರಾಜ್ ಶೆಟ್ಟಿ, ಅತಿಥೇಯ ಕ್ಲಬ್ಬಿನ ಅಧ್ಯಕ್ಷರಾಗಿರುವ ಲಯನ್ ರಾಘವೇಂದ್ರ ಬಸ್ರೂರು,
ಝೋನ್ ಚೇರ್ಪರ್ಸನ್ ಝೋನ್ 1ನ ಲಯನ್ ನವೀನ್ ಕುಮಾರ್ ಶೆಟ್ಟಿ, ಝೋನ್ ಚೇರ್ಪರ್ಸನ್ ಝೋನ್ 2ರ ಲಯನ್ ಜಗದೀಶ್ ಶೆಟ್ಟಿ ಎಲ್ಲ ಪ್ರಾಂತ್ಯದ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ ಕೋಟೇಶ್ವರದ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಸಮ್ಮೇಳನ ಸಮಿತಿಯ ಚೇರ್ಮನ್ ಇಂಜಿನಿಯರ್ ರಮಾನಂದ ಕೆ ಸ್ವಾಗತಿಸಿ, ಲಯನ್ ವಿಶ್ವನಾಥ್ ಶೆಟ್ಟಿ ಉಪ್ಪುಂದ, ಲಯನ್ ಜಯಶೀಲ ಕಾಮತ್ ನಿರೂಪಿಸಿದ್ರು. ಸಮಿತಿ ಕಾರ್ಯದರ್ಶಿ ಪ್ರಕಾಶ್ ಬೆಟ್ಟಿನ್ ವಂದಿಸಿದ್ರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.